ಇದು ಕಿರುತೆರೆ ನಟನ ಕಾಮಪುರಾಣ. ಸಹ ನಟಿ ಮೇಲೆ ಅತ್ಯಾಚಾರ ಮತ್ತು ಗರ್ಭಪಾತದ ಆರೋಪ ಕೇಳಿ ಬಂದಿದೆ. ಪರಿಚಯ, ಸ್ನೇಹ, ಪ್ರೀತಿ ಮುಂದಾಗಿದ್ದಾದ್ರೂ ಏನು? ಮಡೆನೂರು ಮನು ಮದುವೆಯಾಗಿ ಒಂದು ಮಗು ಇದ್ರೂ ಕೂಡ ಮೋಸವನ್ನ ಮಾಡದ್ನ, ಮಿಂಚಿನ ಆಟವನ್ನ ಆಡದ್ನ. ಹಾಗಾದ್ರೆ ಮಡೆನೂರು ಮನು ಮೇಲೆ ಇರುವಂತ ಆರೋಪ ಆದ್ರೂ ಏನು? ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಅಬ್ಬಾ, ಏನ್ ಆಕ್ಟಿಂಗು, ಏನ್ ಲಿಪ್ ಸಿಂಕು! ಡೈಲಾಗ್ಗೆ ಲಿಪ್ ಸಿಂಕ್ ಮಾಡೋದು ಮಾತ್ರವಲ್ಲ, ಆಕ್ಟಿಂಗ್ ಮಾಡೋದ್ರಲ್ಲಿ ಮಡೆನೂರು ಮನು ಎತ್ತಿದ ಕೈ. ಅದರಲ್ಲಿ ಕಾಮಿಡಿ ಆಕ್ಟಿಂಗ್ ಆದ್ರೆ ಮಡೆನೂರು ಮನು ಒಂದೆಜ್ಜೆ ಮುಂದೇನೆ. ಇದೇ ಕಾಮಿಡಿ ಆಕ್ಟಿಂಗು ಮನುಗೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿತ್ತು. ಮನು ನಟನೆಗೆ ತುಂಬಾ ಮಂದಿ ಫಿದಾ ಆಗಿದ್ರು. ಏನ್ ಕಾಮಿಡಿ ಮಾಡ್ತಾನ್ ಗುರು ಅಂತಾನು ಮಾತಾಡ್ಕೊಂಡಿದ್ರು. ಅಲ್ಲಲ್ಲಿ ಕಾಮಿಡಿ ಪ್ರೋಗ್ರಾಂಗಳಿಗೆ ಕರೆದ್ರು, ಕೈ ತುಂಬಾ ದುಡ್ಡು ಕೊಟ್ರು, ಹೆಸರು ಬಂತು, ದುಡ್ಡು ಬಂತು. ಮಡೆನೂರು ಮನು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾನೆ, ಜನರನ್ನು ನಕ್ಕು ನಗಿಸ್ತಾನೆ ಅಂತ ಮನೆ ಮಾತಾಯ್ತು. ಮನು ಕಿರುತೆರೆ ಮಾತ್ರವಲ್ಲ, ಬೆಳ್ಳಿ ತೆರೆಗೋದ್ರೆ ಚೆನ್ನಾಗಿರುತ್ತೆ ಅಂತ ಕೂಡ ಕೆಲವರು ಬಯಸಿದ್ರು. ಕೆಲವರು ಬಯಸಿದಂತೆ ಮಡೆನೂರು ಮನು ಬೆಳ್ಳಿ ತೆರೆಗೂ ಎಂಟ್ರಿ ಕೊಟ್ಟ. ಒಂದು ಫಿಲಂನಲ್ಲಿ ಹೀರೋ ಆಗಿ ನಟಿಸಿದ. ಆದ್ರೆ ದುರದೃಷ್ಟನೋ ಅಥವಾ ಆತನೇ ಮಾಡ್ಕೊಂಡ ಎಡವಟ್ಟು, ಆ ಸಿನಿಮಾ ರಿಲೀಸ್ ಆಗುವುದಕ್ಕೂ ಮುಂಚೆ ವಿವಾದವೊಂದು ಮಡೆನೂರು ಮನುಗೆ ಸುತ್ತಕೊಂಡಿದೆ. ಆರೋಪವೊಂದು ಮನು ವಿರುದ್ಧ ಕೇಳಿ ಬಂದಿದೆ. ಅದು ಅಂಥಿಂತ ಆರೋಪವಲ್ಲ, ಗಂಭೀರ ಆರೋಪ, ಅತ್ಯಾಚಾರದ ಆರೋಪ, ಬಲವಂತದ ಮದುವೆ ಮಾಡಿಕೊಂಡ ಆರೋಪ, ಗರ್ಭಪಾತ ಮಾಡಿಸಿರೋ ಆರೋಪ. ಕಾಮಿಡಿ ನಟ ಮಡೆನೂರು ಮನು ಮೇಲೆ ಸಹನಟಿ ಗಂಭೀರ ಆರೋಪ. ಅತ್ಯಾಚಾರ, ಬಲವಂತದ ಮದುವೆ, 2 ಬಾರಿ ಗರ್ಭಪಾತ ಮಾಡಿಸಿದ್ನ ಕಿಲಾಡಿ. ಸಿನಿಮಾ ನಿಲ್ಲಿಸೋದಕ್ಕೆ ಅಂತಾನೆ ನಡೀತಾ ಸಂಚು. ಮನು ಹೇಳಿದ್ದೇನು? ಎಸ್, ನೀವು ಕೇಳಿಸ್ಕೊಳ್ತಾಗಿರೋದು 100% ನಿಜ. ಕಾಮಿಡಿ ನಟ ಮಡೆನೂರು ಮನು ಮೇಲೆ ಗಂಭೀರ ಆರೋಪ ಕೇಳಿ ಬಂದಿದೆ. ಅತ್ಯಾಚಾರ ಮಾಡಿರೋ ಆರೋಪ ಮಡೆನೂರು ಮನು ಮೇಲೆ ಕೇಳಿ ಬಂದಿದೆ. ಅದು ಕೂಡ ಸಹನಟಿಯ ಮೇಲೆ ಅತ್ಯಾಚಾರ ಆರೋಪ. ಹೌದು, ತನ್ನ ಜೊತೆಯಲ್ಲದೆ ಕೆಲಸ ಮಾಡ್ತಿದ್ದ, ತನ್ನ ಜೊತೆಯಲ್ಲದೆ ಕಾರ್ಯಕ್ರಮಗಳಿಗೆ ಬರ್ತಾಗಿದ್ದ ಸಹನಟಿಯ ಮೇಲೆ ಮಡೆನೂರು ಮನು ಅತ್ಯಾಚಾರ ಮಾಡಿರೋ ಆರೋಪದ ಕುರಿತು ದೂರೊಂದು ದಾಖಲಾಗಿದೆ. ಸ್ವತಃ ಸಹನಟಿಯೇ ಈ ಬಗ್ಗೆ ದೂರು ನೀಡಿದ್ದು, ನನ್ನ ಮೇಲೆ ಅತ್ಯಾಚಾರವಾಗಿದೆ, 2 ಬಾರಿ ಗರ್ಭಪಾತ ಕೂಡ ಮಾಡಿಸಲಾಗಿದೆ, ಇದರ ಜೊತೆಗೆ ಬಲವಂತದ ಮದುವೆ ಕೂಡ ಆಗಿದೆ, ನಂಗೆ ನ್ಯಾಯ ಬೇಕು ಅಂತ ಸಹನಟಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಡೆನೂರು ಮನು ಮೇಲೆ ಅತ್ಯಾಚಾರ ದೂರು ಈಗ ಎಲ್ಲೆಡೆ ಸಂಚಲನ ಸೃಷ್ಟಿ ಮಾಡ್ತಿದೆ. ಯಾಕೆಂದ್ರೆ ಶುಕ್ರವಾರ ಮಡೆನೂರು ಮನು ನಟಿಸಿರೋ ಸಿನಿಮಾ ರಿಲೀಸ್ ಆಗಲಿದೆ. ಬುಧವಾರವೇ ದೂರು ದಾಖಲಾಗಿದ್ದು ವಿವಾದವನ್ನು ಹುಟ್ಟುಹಾಕಿದೆ. ಪರಿಚಯ, ಸ್ನೇಹ, ಅತ್ಯಾಚಾರ, ಗರ್ಭಪಾತ. ಮಡೆನೂರು ಮನು ವಿರುದ್ಧ ಅತ್ಯಾಚಾರ ಕೇಸ್ ದಾಖಲಾಗಿದೆ. ಸಂತ್ರಸ್ತ ಯುವತಿ ಅಂದರೆ ಸಹನಟಿ ಮಡೆನೂರು ಮನು ಮೇಲೆ ಗಂಭೀರ ಆರೋಪಗಳನ್ನೇ ಮಾಡಿದ್ದಾರೆ. ಪರಿಚಯ ಹೇಗಾಯ್ತು, ಸ್ನೇಹ ಹೇಗಾಯ್ತು, ಮೋಸ ಹೇಗಾಯ್ತು ಅಂತೆಲ್ಲ ಇಂಚಿಂಚಾಗಿ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಬುಧವಾರ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಸಹನಟಿ ದೂರು ದಾಖಲಿಸಿದ್ದಾರೆ. ಆ ದೂರಿನಲ್ಲಿ ಖಾಸಗಿ ವಾಹಿನಿಯೊಂದರ ಕಾಮಿಡಿ ಶೋ ಒಂದರಲ್ಲಿ ಮನು ನನಗೆ ಪರಿಚಯವಾಗಿದ್ದ, ನಂತರ ಇಬ್ಬರು ಸ್ನೇಹಿತರಾಗಿದ್ದೆವು ಅಂತ ಇಂಟ್ರೊಡಕ್ಷನ್ ಕೊಟ್ಟಿರೋ ಸಹನಟಿ ನಂತರ ಗಂಭೀರ ಆರೋಪ ಮಾಡಿದ್ದಾರೆ. ಆ ಆರೋಪವೇ ಅತ್ಯಾಚಾರ ಆರೋಪ. ಶಿಕಾರಿಪುರ ಹೋಟೆಲ್ ರೂಮ್ನಲ್ಲಿ ಅತ್ಯಾಚಾರ ನಡೆದಿರೋ ಆರೋಪ. ಮಡೆನೂರು ಮನು ಮತ್ತು ನಾನು
ಇಬ್ಬರು ಸ್ನೇಹಿತರಾಗಿದ್ದೆವು. 2022 ನವೆಂಬರ್ 29ರಂದು ನನ್ನನ್ನು ಮತ್ತು ಇತರ ಸಹ ನಟರನ್ನ ಶಿಕಾರಿಪುರದಲ್ಲಿ ನಡೆಯುತ್ತಿದ್ದ ಹಾಸ್ಯ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಹೋಗಿದ್ದ. ಕಾರ್ಯಕ್ರಮ ಮುಗಿದ್ಮೇಲೆ ನಾನು ಶಿಕಾರಿಪುರದಲ್ಲಿನ ಹೋಟೆಲ್ ಒಂದರ ರೂಮ್ನಲ್ಲಿದ್ದೆ. ಈ ವೇಳೆ ಸಂಭಾವನೆ ನೀಡುವ ನೆಪದಲ್ಲಿ ಬಂದು ಮನು ನನ್ನ ಮೇಲೆ ಅತ್ಯಾಚಾರ ಎಸಗಿದ್ದಾನೆ. 2022 ಡಿಸೆಂಬರ್ 3ರಂದು ನನ್ನ ಮನೆಗೆ ಬಂದಿದ್ದ ಮನು ನನಗೆ ಬಲವಂತವಾಗಿ ತಾಳಿ ಕಟ್ಟಿದ್ದ. ನಂತರ ಅದೇ ಮನೆಯಲ್ಲಿ ಹಲವಾರು ಬಾರಿ ಅತ್ಯಾಚಾರ ಎಸಗಿದ್ದಾನೆ. ನಾನು ಗರ್ಭಿಣಿ ಆದಾಗ ಮಾತ್ರೆಗಳನ್ನ ತಂದ್ಕೊಟ್ಟು ಗರ್ಭಪಾತ ಮಾಡಿಸಿದ್ದಾನೆ. 2ನೇ ಬಾರಿ ಗರ್ಭಿಣಿ ಆದಾಗಲೂ ಗರ್ಭಪಾತ ಮಾಡಿಸಿದ್ದಾನೆ. ಅತ್ಯಾಚಾರವನ್ನ ತನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಂಡು ಹಲ್ಲೆ ನಡೆಸಿದ್ದಾನೆ. ಯಾರಿಗೂ ಹೇಳ್ಬೇಡ ಅಂತ ಬೆದರಿಕೆ ಹಾಕಿದ್ದಾನೆ. ಸಿನಿಮಾಗಾಗಿ ನನ್ನಿಂದ ಲಕ್ಷಾಂತರ ರೂಪಾಯಿ ತೆಗೆದುಕೊಂಡಿದ್ದಾನೆ. ಮದುವೆ ಮಾಡಿಕೊಳ್ಳೋಕೆ ಹೇಳಿದ್ರೆ ಬೆದರಿಕೆ ಹಾಕಿದ್ದಾನೆ. ಹೌದು, ಇದೆಲ್ಲ ಆರೋಪಗಳನ್ನ ಮಡೇನೂರು ಮನು ಮೇಲೆ ಮಾಡಿದ್ದಾರೆ ಸಹನಟಿ. ನಾನು ಗರ್ಭಿಣಿಯಾದಾಗ ಗರ್ಭಪಾತ ಮಾಡಿಸಿ ಮದುವೆ ಮಾಡಿಕೊಳ್ಳದೆ ಮೋಸ ಮಾಡಿದ್ದಾನೆ. ಮದುವೆ ಮಾಡಿಕೊಳ್ಳಲು ಒತ್ತಾಯಿಸಿದ್ದಕ್ಕೆ ಪ್ರಾಣ ಬೆದರಿಕೆಯನ್ನು ಹಾಕಿದ್ದಾನೆ ಎಂದಿದ್ದಾರೆ ಸಹನಟಿ. ಇದು ಈಗಾಗಲೇ ಹಲವಾರು ಟ್ವಿಸ್ಟ್ಗಳನ್ನ ಪಡೆದುಕೊಂಡಿದೆ. ಅವ್ರಿಗೆ ನಾನು ಫ್ರೆಂಡು, ಅವನು ಹಂಗೆ ಫ್ರೆಂಡು. ಬಟ್ ಅವ್ರಿಗೂ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಬಟ್ ನನಗೆ ಸಮಾಧಾನ ಮಾಡೋದು ಮಾಡಿದ್ದಾರೆ. ನನಗೆ ಬೈದಷ್ಟು ಬೈದಿದ್ದಾರೆ. ನೀನು ತಪ್ಪು ಮಾಡ್ಕೊಂಡೆ, ಅವತ್ತೇ ಹೋಗ್ಬೇಕಾಗಿತ್ತು ಕಂಪ್ಲೇಂಟ್ ಗ್ಯಾಂಗ್ಗೆ. ಸಹನಟಿಗೆ ಬಾಡಿಗೆ ಮನೆ ಮಾಡಿಕೊಟ್ಟಿದ್ದಂತೆ ಕಿಲಾಡಿ. ಕಾಮಿಡಿ ಶೋಗಳಲ್ಲಿ ನಟಿಸ್ತಾನೆ, ಹಾಸ್ಯದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾನೆ. ಇದೆಲ್ಲ ಮಾಡಿದ್ರಂತೆ ಮನು. ಇಷ್ಟೆಲ್ಲ ಆದ್ಮೇಲೆ ಬೆಂಗಳೂರಿನ ನಾಗರಬಾವಿಯಲ್ಲಿ ಬಾಡಿಗೆ ಮನೆಯೊಂದನ್ನ ಮನು ಮಾಡಿಕೊಟ್ಟಿದ್ದಂತೆ. ಆ ಮನೆಗೆ ಆಗಾಗ ಬರ್ತಾಗಿದ್ದ ಮನು ಅತ್ಯಾಚಾರ ಎಸಗಿ ಬೆದರಿಕೆ ಹಾಕ್ತಾಗಿದ್ದಂತೆ. ಅತ್ಯಾಚಾರವನ್ನು ತನ್ನದೇ ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡ್ತಾಗಿದ್ದ ಅಂತಾನೂ ಸಹನಟಿ ಆರೋಪ ಮಾಡಿದ್ದಾರೆ. ಮನು ಸಿನಿಮಾ ಒಂದರಲ್ಲಿ ನಾಯಕನಾಗಿ ನಟಿಸ್ತಾಗಿದ್ದು, ಆ ಸಿನಿಮಾಗಾಗಿ ಲಕ್ಷಾಂತರ ರೂಪಾಯಿಯನ್ನು ಸಹನಟಿಯಿಂದ ತೆಗೆದುಕೊಂಡಿದ್ದಂತೆ ಅಂತ ಸ್ವತಃ ಸಹನಟಿಯೇ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಮದುವೆಯಾಗಿ ಒಂದು ಮಗುವಿನ ತಂದೆಯಾಗಿರೋ ಮಡೇನೂರು ಮನು. ಮನುಗೆ ಈಗಾಗಲೇ ಮದುವೆಯಾಗಿದೆ, ಒಂದು ಮಗು ಕೂಡ ಆಗಿದೆ. ಎಲ್ಲ ಸಂತೋಷವಾಗಿಯೇ ಇದ್ದಾರೆ. ಈ ಬೆನ್ನಲ್ಲೇ ಹೊಸ ತಗಾದೆ ಮಾಡ್ಕೊಂಡಿರೋ ಮನು ಸಹನಟಿಯೊಂದಿಗೆ ಹೊಸ ವ್ಯವಹಾರ ಮುಂದುವರಿಸಿದ್ದಾನಂತೆ. ಮದುವೆ ಆಗು ಅಂದ್ರೆ ಪ್ರಾಣ ಬೆದರಿಕೆ ಹಾಕೋ ಮನು ಯಾವುದೋ ಒಂದು ಟೈಮಲ್ಲಿ ಸಹನಟಿಯ ಮನೆಗೆ ನುಗ್ಗಿ ಬಲವಂತವಾಗಿ ತಾಳಿ ಕೂಡ ಕಟ್ಟಿಬಿಟ್ಟಿದ್ದಂತೆ. ಇದನ್ನೆಲ್ಲ ಪುಷ್ಟೀಕರಿಸೋಕೆ ಕೆಲವೊಂದು ವಾಟ್ಸಪ್ ಚಾಟ್ ಕೂಡ ಲೀಕ್ ಆಗಿದೆ. ಆ ವಾಟ್ಸಪ್ ಚಾಟ್ನಲ್ಲಿ ನಾನು ನಿನ್ನ ಕೈ ಬಿಡಲ್ಲ, ಮದುವೆಯಾಗ್ತೇನೆ ಅಂತ ಮನು ಹೇಳಿದ್ದು. ಇದರ ಜೊತೆಗೆ ಕುಶಲಕ್ಷೇಮ ವಿಚಾರಿಸಿಕೊಳ್ಳಲಾಗಿದೆ. ಇದರ ಜೊತೆಗೆ ಸಹನಟಿಯೇ ಮಾಡಿದ್ದಾರೆ ಎನ್ನಲಾಗ್ತಿರೋ ವಿಡಿಯೋ ಕೂಡ ರಿವೀಲ್ ಆಗಿದ್ದು. ವಿಡಿಯೋದಲ್ಲೂ ಕೂಡ ಯುವತಿಗೆ ಮೋಸ ಮಾಡಲ್ಲ ಅಂತ ಮನು ಭರವಸೆ ನೀಡಿದ್ದಾನೆ. ನಾನು ಯಾವತ್ತೂ ಮೋಸ ಮಾಡಲ್ಲ. ಅವಳಿಗೆ ಏನು ಅನ್ಕೊಂಡಿದ್ದೀನಿ ಅದು ಜೀವನ ಪೂರ್ತಿ ಅವಳನ್ನ ಚೆನ್ನಾಗಿ ನೋಡ್ಕೊತೀವಿ. ಇದು ಸತ್ಯ. ಆಮೇಲೆ ವಾರ ಅದೆಲ್ಲ ಏನು ಬಿಡಿಸೋ ಅವಶ್ಯಕತೆ ಇಲ್ಲ. ಗ್ಯಾರಂಟಿ ಕೊಟ್ಟಿದ್ದೀನಿ, ಸುಮ್ಮನೆ ಚೆನ್ನಾಗಿ ನೋಡ್ಕೊತೀವಿ. ಸಿನಿಮಾಗೆ ಸಮಸ್ಯೆ ಮಾಡಲು ಸಂಚು, ಮಡೇನೂರು ಮನು ಪ್ರತ್ಯಾರೋಪ.
ಮಡೇನೂರು ಮನುವಿನ ಹೊಸ ಸಿನಿಮಾ ಶುಕ್ರವಾರ ರಿಲೀಸ್. ಆದ್ರೆ ರಿಲೀಸ್ಗೂ ಮುನ್ನ ಹಲವಾರು ಅಡ್ಡಿ ಆತಂಕ ಎದುರಾಗಿದೆ. ಇದು ನನ್ನ ಸಿನಿಮಾ ಮೇಲೆ ನಡೆದಿರೋ ಸಂಚು ಅಂತ ಆರೋಪಿಸಿದ್ದಾನೆ ಮಡೇನೂರು ಮನು. ಅತ್ಯಾಚಾರ ಆರೋಪದ ಬೆನ್ನಲ್ಲೇ ಮನು ವಿಡಿಯೋ ರಿಲೀಸ್ ಮಾಡಿದ್ದಾನೆ. ನನ್ನ ಮೇಲೆ ಉದ್ದೇಶಪೂರ್ವಕವಾಗಿ ಎಫ್ಐಆರ್ ಹಾಕಲಾಗಿದೆ. ಸಿನಿಮಾಗೆ ಸಮಸ್ಯೆ ಮಾಡಲೆಂದೇ ಈ ರೀತಿ ಮಾಡಿದ್ದಾರೆ ಅನ್ನೋ ಪ್ರತ್ಯಾರೋಪ ಮಡೇನೂರು ಮನುದು. ಅದ್ರ ಬಗ್ಗೆ ಎಲ್ಲ ಕ್ಲಾರಿಟಿ, ಎಲ್ಲ ಸಾಕ್ಷಿಗಳು ಎಲ್ಲ ಸಮೇತ ನಾನು ಬರ್ತೀನಿ. ಪ್ರತಿಯೊಂದು ಪ್ರೂಫ್ ತಗೊಂಬರ್ತೀನಿ. ಆಮೇಲೆ ಇದರಿಂದ ಯಾರ್ಯಾರಿದ್ದಾರೆ, ಯಾರ್ಯಾರು ಸಿನಿಮಾ ನಿಲ್ಲಿಸ್ಬೇಕು ಅಂತ ಓಡಾಡ್ತಿದ್ದಾರೆ, ಯಾರ್ಯಾರು ಈ ಸಿನಿಮಾ ಪ್ರಮೋಷನ್ಗಳನ್ನೆಲ್ಲ ನೋಡಿ ಒಂದೂವರೆ ತಿಂಗಳ ಮೇಲೆ ಯಾರ್ಯಾರು ನನಗೆ ಬೆದರಿಕೆ ಹಾಕಿದ್ದಾರೆ, ಪ್ರತಿ ಒಂದು ಪ್ರೂಫ್ ಸಮೇತ ಬರ್ತೀನಿ. ಆಮೇಲೆ ಏನೇನು ಹೇಳಿಕೆ ಕೊಟ್ಟಿದ್ದಾರೆ, ಅಲ್ಲಿ ಏನೇನು ಬಂದಿದೆ ಪ್ರತಿಯೊಂದು ನಾನು ಕೂಡ ನನ್ನ ಹತ್ರನೂ ಒಂದಿಷ್ಟು ಕೊಡ್ತೀನಿ ಸಾಕ್ಷಿನ. ಈಗ ಏನಿಲ್ಲ, ಬೇರೆ ಉದ್ದೇಶ ವಿಡಿಯೋ ಮಾಡ್ತಾ ಇರೋದು. ನಮ್ಮ ಕುಲದಲ್ಲಿ ಕೇಳಿಯೋದು ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ. ಇದು ನಿರ್ಮಾಪಕರು ತುಂಬ ದೊಡ್ಡ ಬಜೆಟ್ ಮೂವಿ ಮಾಡಿರೋದು. ಇದು ನನ್ನ ಕನಸು ಕೂಡ. ಈ ಸಿನಿಮಾ ಒಂದು ದೊಡ್ಡ ಕನಸಾಗಿ ತುಂಬ 2.5 ವರ್ಷ ಕಷ್ಟಪಟ್ಟು ಇದು ಒಂದು ಸಿನಿಮಾ ಮಾಡಿರೋದು. ಹಾಗಾಗಿ ಈ ಮೂಲಕ ಕೇಳ್ಕೊಳ್ಳೋದು ಒಂದೇ, ಇದು ನಿರ್ಮಾಪಕರಿಗೆ ಯಾವುದೇ ಕಾರಣಕ್ಕೂ ಇದರಿಂದ ಇದು ಪ್ರೊಫೆಷನಲ್ ಬೇರೆ, ಇದು ಪರ್ಸ್ನಲ್ ಬೇರೆ. ಈ ಪರ್ಸ್ನಲ್ ಏನೇ ಇದ್ರೂ ಅದಕ್ಕೆಲ್ಲ ಕ್ಲಾರಿಟಿ ನಾನು ಕೊಡ್ತೀನಿ. ಇದರಿಂದ ಯಾವುದೇ ರೀತಿ ಸಿನಿಮಾಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳ್ತೀನಿ. ಇಷ್ಟು ದಿವಸ ನಮ್ಮನ್ನು ಹರಿಸಿದ್ರ, ಆಶೀರ್ವದಿಸಿದ್ರ, ಇದಕ್ಕೆ ಏನಿದೆ ಎಲ್ಲ ನಾನು ಕೊಡ್ತೀನಿ. ಸಂಚಿನ ಹಿಂದೆ ಇಬ್ಬರು ಹೀರೋಗಳು, ಒಬ್ಬಳು ಲೇಡಿ ಡಾನ್ ಎಂದ ಮನು. ಮಡೇನೂರು ಮನು ಮತ್ತೊಂದು ವಿಡಿಯೋ ಕೂಡ ರಿಲೀಸ್ ಮಾಡಿದ್ದು. ಅದರಲ್ಲೂ ಸಿನಿಮಾಗೆ ಸಮಸ್ಯೆ ಮಾಡೋದಕ್ಕೆ ಸಂಚು ಅಂತಾನೆ ಹೇಳ್ಕೊಂಡಿದ್ದಾನೆ. ಈ ಸಂಚಿನ ಹಿಂದೆ ಇಬ್ಬರು ಹೀರೋಗಳು, ಒಬ್ಬ ಲೇಡಿ ಡಾನ್ ಇದ್ದಾಳೆ. ಸಿನಿಮಾ ಪ್ರಮೋಷನ್ ಮಾಡದಂತೆ ಒತ್ತಡ ಹಾಕ್ತಿದ್ದಾರೆ. ಎಲ್ಲವನ್ನೂ ಸಾಕ್ಷ್ಯ ಸಮೇತ ಬಿಚ್ಚಿಡುತ್ತೇನೆ. ಇತ್ತೀಚೆಗಷ್ಟೇ ನಾನು ಅವಳ ಜೊತೆ ಮಾತನಾಡಿದ್ದೇನೆ ಅನ್ನೋದು ಮಡೇನೂರು ಮನು ಸ್ಟೇಟ್ಮೆಂಟ್. ಇದು ಉದ್ದೇಶಪೂರ್ವಕವಾಗಿ ಅಂತ ನಾವೇನು ಹೇಳೋದು ಬೇಕಾಗಿಲ್ಲ, ಅಲ್ಲೇ ಗೊತ್ತಾಗ್ತಿದೆ. ಯಾಕೆಂದರೆ ನಾಳೆ ಸಿನಿಮಾ ರಿಲೀಸು. ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ ಕುಲದಲ್ಲಿ ಕೇಳಿಯೋದು ಸಿನಿಮಾ ನಾಳೆ ಬೆಳಗ್ಗೆ ರಿಲೀಸು. ಅದು ರಾಜ್ಯಾದ್ಯಂತ ರಿಲೀಸ್ ಆಗ್ತದೆ. ಈ ನಡುವೆ ನಾಳೆ ರಿಲೀಸ್ ಇಟ್ಕೊಂಡು ಇವತ್ತು FIR ಮಾಡೋ ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾನು ಮಾತಾಡಿದ್ದೀವಿ, ಏನು ಹೆಂಗೆ ಅಂತ ಕೇಳಿದಾಗ ಕೆಲವೆಲ್ಲ ಕ್ಲಾರಿಟಿನೂ ಕೊಟ್ಟಿದ್ದಾಳೆ. ಹಿಂಗೆ ನಾನು ಸುಮ್ಮನೆ ಇದ್ರು ಬೇರೆಯವ್ರು ಬಿಡ್ತಿಲ್ಲ, ಹಿಂಗೆ ಮಾಡಿಸ್ತಾರೆ, ಕೆಲವೆಲ್ಲ ಮಾಡು, ಈ ಥರ ಮಾಡು ಅಂತ ಹೇಳ್ಕೊಡ್ತಿದ್ದಾರೆ ಅಂತ. ಅವ್ರು ಯಾರ್ಯಾರು ಹೇಳ್ಕೊಡ್ತಾರೆ ಅನ್ನೋದು ನನ್ನ ಹತ್ರ ಬಾಯ್ಬಿಟ್ಟಿದ್ದಾಳೆ. ಓಕೆನಾ? ಅದು ಯಾರ್ಯಾರ ಜೊತೆಲಿ ನಿಂತಿದ್ದಾರೆ, ಟೋಟಲ್ಲು 2 ಹೀರೋಗಳು, ಒಬ್ಬರು ಲೇಡಿ ಡಾನು, ಅವ್ರು ಯಾರು ಅಂತಲೂ ಹೇಳ್ತೀನಿ ಅವ್ರು ಯಾರು ಅಂತ. ಅವ್ರು 3 ಜನ ಜೊತೆ ಒಂದು 10-12 ಜನ ಒಟ್ಟಲ್ಲಿ ನನ್ನನ್ನು ಸಾವು ಬಯಸ್ತಿದ್ರಂತೆ. ಮೊನ್ನೆ ಅವನು ಇವ್ರು ಸಾಯಬಾರ್ದು, ಅವನಾರು ಸಾಯಬಾರ್ದು, ಆ ಥರದ್ದು ಒಂದಿಷ್ಟು ಸಾವುಗಳೆಲ್ಲ ಬಯಸಿ ನಗಾಡ್ತಿದ್ರಂತೆ. ಸಹನಟಿಯ ಆರೋಪ ಗಂಭೀರವಾಗಿದೆ. ಪ್ರಕರಣ ದಾಖಲಿಸಿಕೊಂಡಿರೋ ಪೊಲೀಸರು ಮಡೇನೂರು ಮನುವನ್ನ ವಶಕ್ಕೆ ಪಡೆದಿದ್ದು ಪ್ರಕರಣದ ತನಿಖೆ ನಡೆಸ್ತಾಗಿದ್ದಾರೆ. ಸಹನಟಿ ಮೇಲೆ ಅತ್ಯಾಚಾರ ಆಗಿದ್ದು ನಿಜಾನ? 2 ಬಾರಿ ಗರ್ಭಪಾತ, ಬಲವಂತದ ಮದುವೆ ಅನ್ನೋದು ಸತ್ಯಾನ? ಇಲ್ಲಾಂದ್ರೆ ಮಡೇನೂರು ಮನುಗೆ ಕೆಟ್ಟ ಹೆಸರು ತರೋಕೆ, ಸಿನಿಮಾಗೆ ಸಮಸ್ಯೆ ಮಾಡೋಕೆ ಸಂಚು ನಡೀತಾ ಅನ್ನೋದೆಲ್ಲ ಶೀಘ್ರವೇ ಗೊತ್ತಾಗಲಿದೆ.